ಇನ್ನೇನು ಮಾಡೋಣ. ನಮ್ಮಮ್ಮ ಇನ್ನೂ ಮನೆಯಿಂದ ಆಸೆ ಕಳಿಸ್ತು ಅಂದಮೇಲೆ ಎಲ್ಲೋದ್ರೂ ನನಗೆ ಜಾಗನೇ ಇಲ್ಲ. ಏನು ಮಾಡೋದು? ಸುಬ್ಬು ಹತ್ರನೇ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ. ಸುಬ್ಬು ಮಗು ನೋಡ್ಕೊಂಡು ಅಂತ ಹೋಗ್ತೀನಿ. ಗಂಡನ ಮನೆಗೆ ಹೋಗ್ಬೇಕಿನ್ನೆಲ್ಲೂ ಇಲ್ಲ. ತವ್ರ ಮನೆ ಇಲ್ಲ ಅಂದರೆ ಹೆಣ್ಮಕ್ಳಿಗೆ ಗಂಡನ ಮನೆಯೇ ಗತಿ. ನಮ್ಮಮ್ಮ ಇರ್ತೀನ ಹೆಂಗ ಸುಮ್ಮನಿತ್ತು. ಇವಾಗ ಹೋಗು ಹೋಗು ಅಂತ ಸಿಗ್ದೋಗ್ಬಿಡ್ತಲ್ಲ. ಅದಕ್ಕೆ ನಾನು ಹೋಗಿ ಚೆನ್ನಾಗಿರ್ತೀನಿ ಸುಬ್ಬು, ಮಗುನೆಲ್ಲ ನೋಡ್ಕೊಂಡು ಅಂತ ಹೇಳ್ತೀನಿ. ಇನ್ನೇನು ಮಾಡೋಣ? ಏನು ಮಾಡೋಕ್ಕಲ್ಲ, ಇವಾಗ ಆಗೋಗ್ಬಿಟ್ಟೈತೆ. ಮದುವೆ ಆಗ್ಬಿಟ್ಟವನೇ. ಅದಕ್ಕೆ ಮಗ ನೋಡ್ಕೊಂಡು ನಿಮ್ಮ ಜೊತೆಗೆ ಚೆನ್ನಾಗಿಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ನಮ್ಮಮ್ಮ ಇನ್ನು ಹಿಂಗೆ ಮಾಡ್ತು ಎಲ್ಲ ನನ್ನ ಜೀವನ ಏನಪ್ಪ ಇದು ವಿಚಿತ್ರ ಹಿಂಗೆ ಆಗ್ತೈತೆ ಅನ್ನಿಸ್ತೈತೆ. ಅದಕ್ಕೆ ಹತ್ರ ಅವತ್ತಕ್ಕೆ ನಾನೇ ತಗ್ಗು ಹೋಗ್ತೀನಿ. ಏನು ಮಾಡೋದು? ಯಾರನ್ನೊಬ್ರು ಸೋಲ್ಬೇಕಲ್ಲ, ಸೋಲಿಲ್ಲ ಅಂತಂದರೆ ಜೀವನ ಆಗಲ್ಲ. ಅದಕ್ಕೆ ಹೋಗ್ತೀನಿ, ನಾನೇನು ಹೋಗೋಣ ಅಂತ ಯೋಚನೆ ಮಾಡಿದ್ದೀನಿ. ಆಯ್ತು ಅಂತ ಕ್ಷಮೆ ಕೇಳಿ ಹೋಗಿ ಸುಮ್ಮನೆ ಮಗ ನೋಡ್ಕೊಂಡು ಬದುಕ ಬಾಳ ಮಾಡ್ಕೊಂಡು ಇರ್ತೀನಿ. ಸುಬ್ಬು ಸುಬ್ಬು ಮತ್ತೆ ಯಾಕೆ ಬಂದ್ಳು? ಏಯ್ ಯಾಕೆ ಯಾಕೆ ಹೇಳು? ಯಾವಾಗಲೂ ಬಂದಿಲ್ಲ ತಲೆ ತಿನ್ನೋದಕ್ಕೆ ಬತ್ತೀಯಲ್ಲ, ಯಾಕೆ ಬತ್ತೀಯ ಇಲ್ಲಿ? ಏನಕ್ಕೆ ಬತ್ತೀಯ? ಹೋಗ್ತಾ ಇರೋ ಸುಮ್ಮನೆ. ಇಲ್ಲಿ ಕಾಲಿಕ್ಕೆ ಬಿಡ, ಇಲ್ಲಿ ಬರಬೇಡ ನೀನು. ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದನ. ನೀನು ಹೇಳೋದು ಏನು ನಂಬಲ್ಲ, ನೀನು ಹೇಳೋದು ಏನು ಕೇಳಲ್ಲ ನಾನು. ಅಲ್ಲ ಸುಬ್ಬು, ಮತ್ತೆ ನಮ್ಮಮ್ಮನ ಮನೆಯಿಂದ ಹಸಿ ಕಳಿಸ್ಬಿಡ್ತು ಬಿಡು. ಇವಾಗ ನಾನೇ ಸೋತೆ. ಚೆನ್ನಾಗಿರ್ತೀನಿ. ಚೆನ್ನಾಗಿಟ್ಕೊಂಡು ಹೋಗ್ತೀನಿ. ಪ್ಲೀಸ್ ಇದೊಂದು ಸತಿ ನನ್ನ ಕ್ಷಮಿಸ್ಬಿಡು. ಮಗು ನೋಡ್ಕೊಂಡು ನಾನು ಚೆನ್ನಾಗಿರ್ತೀನಿ. ನೀನು ಕೆಲ್ಸಕ್ಕೆ ಹೋದ್ರೂ ನನ್ನ ಮಗು ನೋಡ್ಕೊಂತೀನಿ. ನಾಳೆ ನೀನು ಇಬ್ಬರು ಕೆಲ್ಸಕ್ಕೆ ಹೋಗ್ರಿ, ನಾನು ಚೆನ್ನಾಗಿ ನೋಡ್ಕೊಂತೀನಿ ಮಗುನ. ಏನು ಮಾಡೋಕ್ಕಾಗುತ್ತೆ? ಏನೋ ಗೊತ್ತಿಲ್ದಲೇ ಹಂಗೆ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ. ಅದಕ್ಕೇ ಕ್ಷಮಿಸ್ಬಿಡು ಪ್ಲೀಸ್. ಪ್ಲೀಸ್ ಸುಬ್ಬು, ಇವಾಗ ಮನೆಗೆ ಬರ್ತೀನಿ. ನಮ್ಮಮ್ಮ ಮನೆಯಾಗಿರ್ಬೇಡ ಅಂತ ಮನೆಯಿಂದ ಆಸೆ ಕಳಿಸ್ಬಿಡ್ತು. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಪ್ಲೀಸ್ ಸುಬ್ಬು. ಅವತ್ತು ನಾನು ಬಂದು ಕರೆದಾಗ ನೀನು ಬರೋಲ್ಲ ಅಂತಂದೆ. ಇವತ್ತು ನೀನು ಬಂದಾಗ ಅದು ಹೆಂಗೆ ಬಿಡ್ಕೊಂತೀನಿ ನಾನು? ಅದು ಹೆಂಗೆ ಬಿಡ್ಕೊಂತೀನಿ ನಿನ್ನ ಅಂತ? ಈ ಮನೆಯಾಗ ನಿನಗೆ ಜಾಗ ಇಲ್ಲ, ಹೊರಟೋಗ್ತಾ ಇರು. ಹೋಗು ಅಲ್ಲಿ ಅಲ್ಲೂ ಇಲ್ಲೂ ಬೀದಿ ಸುತ್ತಬೇಕು ನೀನು. ಮನೆ ಮಠ ಇಲ್ದಲೇ ಎಲ್ಲ ಕಳ್ಕೊಂಡು ಬೀದಿ ಸುತ್ತದಾಗ ಗೊತ್ತಾಗುತ್ತೆ ನಿನಗೆ. ನಿನಗೀಗಲೇ ಬುದ್ಧಿ ಬರಲ್ಲ? ಬುದ್ಧಿ ಬರಲ್ವೇ ನಿನಗೆ? ಏನೆಂದ್ರೂ ಬುದ್ಧಿ ಬರಲ್ಲ. ಏನಾನ ಕೆಲಸ ಮಾಡಬೇಕಾದ್ರೆ ಬಂದು ಬಿಡ್ತಾಳೆ ಅಡ್ಡಾನ. ಯಾಕಲ್ಲ ಪಾಪ? ಯಾಕೆ ಬಂದವಳು? ಬ್ಯಾಗ್ ತಗೊಂಡು ಇಲ್ಲಿಗೆ ಬಂದವಳಲ್ಲ. ಅಮ್ಮಯ್ಯ ಮನೆಯಿಂದ ಹಸಿ ಕಳ್ಸೈತಂತೆ, ಅದಕ್ಕೆ ತಪ್ಪಾಯಿತು ಸುಬ್ಬು. ಇವಾಗ ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅಂತ ಬ್ಯಾಗ್ ತಗೊಂಡು ಬಂದವಳು ಇಲ್ಲಿಗೆ. ಅದಕ್ಕೆ ಇಲ್ಲಮ್ಮ ನಾನಂತೂ ಇಲ್ಲಿ ಬಿಡಿಸ್ಕೊಂಬಲ್ಲ, ನೀನು ಹೋಗ್ತಾ ಇರು ಅಂತ ನಾನು. ಇಲ್ಲ ಸುಬ್ಬು, ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಪ್ಲೀಸ್. ಇವಾಗ ನಾನು ಎಲ್ಲಿಗೆ ಹೋಗೋಣ ಹೇಳಿ? ನಮ್ಮಮ್ಮನೂ ಹಂಗೆ ಮಾತಾಡಿ ನಮ್ಮಮ್ಮನೂ ಆಚೆ ಕಳ್ಸೈತೆ. ಇವಾಗ ನನಗೆ ಯಾರೂ ಇಲ್ಲ. ಏನೋ ತಪ್ಪಾಯಿತು. ಈಗ ನಾನೇ ಸೋತೆ ಅಂತ ಒಪ್ಕೊಂತೀನಿ. ಮಗುನ ನೀವು ನೋಡ್ಕೊಬಿಟ್ರಿ, ನೀವೇ ಗೆದ್ರಿ. ಇವಾಗ ನೀವೇ ಗೆದ್ದಿದ್ದು. ನಾನು ಏನು ಅಂದ್ಕೊಂಡಿದ್ದೆ, ನಿಮ್ಮ ಕೈಲೇ ಮಗು ನೋಡ್ಕೊಳಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀವು ನನಗಿನ್ನೂ ಚೆನ್ನಾಗೇ ನೋಡ್ಕೊಂಡಿದ್ದೀರಾ. ನೀವು ತುಂಬ ಗ್ರೇಟು. ನೀವೇ ಗೆದ್ರಿ, ನಾನೇ ಸೋತೆ. ನಾನೇ ಇವತ್ತು ಸೋತಿ ತಲೆ ಬಾಗಿ ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಬೇಕಾದ್ರೆ ಕಾಲು ಹಿಡ್ಕೊಂಬಕ್ಕೆ ಬಂದಿದ್ದೀನಿ. ಕಾಲು ಹಿಡ್ಕೊಂತೀನಿ ಸುಬ್ಬು. ಮಾತಾಡೋದೆಲ್ಲ ಮಾತಾಡಿ ಅಲ್ಲ, ನೀನೆಲ್ಲನ ಹೇಳಿದ್ದೆಲ್ಲ ನಾನು ಕೇಳ್ಕೊಂಡು ಇವ್ನು ನಂಬಿಡ್ತಾನೆ ಅಂತ ತಿಳ್ಕೊಂಡಿದ್ದೀಯಾ? ನೀನು ಹೇಳೋದೆಲ್ಲ ನಾನು ಯಾವತ್ತೂ ನಂಬಲ್ಲ. ನೀನು ಹೇಳಿರೋದೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಭಾಳ ಸಿಟ್ಟು ಬರ್ತೈತೆ. ನೀನು ಇಷ್ಟೆಲ್ಲ ಹೇಳಿ ಇಷ್ಟೊಂದೆಲ್ಲ ಮಾತಾಡಿದೆಯಲ್ಲ, ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ನಿನ್ನ ನಂಬ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಿನ್ನ ನಾನು ನಂಬಿ ಒಳಗೆ ಬಿಡ್ಕೊಂತೀನಿ ಅಂತ ತಿಳ್ಕೊಂಡಿದ್ಯಾ? ನಿನ್ನ ಕಾಲು ಹಿಡ್ಕೊಂಡ್ರು ಅಷ್ಟೇ, ಕೈ ಹಿಡ್ಕೊಂಡ್ರು ಅಷ್ಟೇ, ಏನು ಹಿಡ್ಕೊಂಡ್ರು ಅಷ್ಟೇ. ನಾನಂತೂ ನಿನ್ನ ನಂಬಲ್ಲ. ತೆಗಿಯ ನನ್ನ ಕಾಲು ಯಾಕೆ ಹಿಡ್ಕೊಂತೀಯ? ಈ ಸುಬ್ಬು, ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ, ಚೆನ್ನಾಗಿ ನೋಡ್ಕೊಂತೀನಿ. ಇಬ್ರು ಚೆನ್ನಾಗಿ ವ್ಯಾಪಾರ ಆಗುತ್ತೆ. ವ್ಯಾಪಾರ ಮಾಡ್ಕೊಬರ್ರಿ. ನೀನು ಮಾಡು. ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ನೀನು ತಪ್ಪು ಮಾಡಿದ್ಯಾ ತಾನೇ? ನೀನು ಇವತ್ತು 2 ಮದುವೆ ಆಗಿದೆಯಾ? ನಾನು ಹಿಂಗೆ ಮಾಡಬಾರ್ದಾಗಿತ್ತು. ನನ್ನ ಮಗಳನ್ನ ಕರ್ಕೊಂಬಂದು ಇಲ್ಲಿ ಬಿಡಬಾರ್ದಾಗಿತ್ತು. ನಾನು ಯೋಚನೆ ಮಾಡಲಿಲ್ಲ, ನಾನು ಕರ್ಕೊಂಬಂದುಬಿಟ್ಟೆ. ಅದಾದಮೇಲೆ ಗೊತ್ತಾಗೋದು. ನೀನು 2 ಮದುವೆ ಆಗಿದೆಯಾ ತಾನೇ? ಸುಮ್ಮನೆ ಹೋಗೆ. ನಿನ್ನ ಯಾರು ನಂಬಲ್ಲ ಇಲ್ಲಿ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೋಗಿ ನೆಟ್ಟಗೆ ಎಲ್ಲ ನನ್ನ ತೆಪ್ಪನ ಬಿದ್ದಿರೋದು ಕಲಿಯೇ. ನಿನ್ನೇನೆ ಅಂದ್ರೆ ನಾವು ನಂಬಲ್ಲ. ನಿನ್ನೇನೆ ಅಂದ್ರೆ ನಾವು ಇಲ್ಲಿ ಮಾತಾಡ್ಸಲ್ಲ, ಬಿಡ್ಕಾಮಲ್ಲ ಇಲ್ಲಿ. ನಿಮ್ಮ ಅಮ್ಮಗೆ ಕಳಿಸಿಳಂತೆ. ಇವಾಗ ಅದಕ್ಕೆ ಬಂದವಳೆ. ಆಗಳೇ ನಮ್ಮ ಹುಡುಗ ಕರಿಯಕ್ಕೆ ಬಂದು ಕರ್ಕೊಂಬರ್ತೀನಿ ಅಂತ ಹೇಳಿ ಬಂದಾಗ ನಾನು ಬರೋಲ್ಲ, ನನ್ನ ಗಂಡನ ಮನೆಗೆ ಬರೋಲ್ಲ, ನಾನು ಬ್ಯಾರೆ ಮಾಡ್ಕೊಂಡು ಉಣ್ತೀನಿ, ಬ್ಯಾರೆ ಮನೆ ಮಾಡ್ತೀನಿ ಅಂತ ಅಷ್ಟೊಂದು ಹಾರಾಡ್ತಾ ಇದ್ದೆ. ಹೇಳಿ ಇವಾಗ ಅದೇ ಮಾಡ್ತೀನಿ ನಾನು. ಅವ್ರ ಅಣ್ಣನೆಲ್ಲ ಕರ್ಕೊಂಡು ಕೇಳಿ ಬಾ ಜೀವಿತ ಬಾ ಹೋಗೋಣ ಅಂತ ಅಂದ್ರೂ ಇಲ್ಲ, ನಾನು ಬರೋಲ್ಲ ಅಂತಂದೆ. ಇವತ್ತು ಅದಂಗೆ ನೀನು ಬಂದೇಟ್ಗೆ ನಾನು ಬಿಡ್ಕೊಂತೀನಿ. ನಾನು ಬಿಡ್ಕೊಂಬಲ್ಲ. ಏನೋ ಈಗ ಆ ಹುಡುಗಿ ಮಕ್ಕ ನೋಡಾದ್ರೂ ನಾನು ಕರ್ಕೊಂಬರೋಣ, ಚೆನ್ನಾಗಿರೋಣ ಅಂತ ತಿಳ್ಕೊಂಡಿದ್ದೆ. ಆದರೆ ನೀನು ಆ ಹುಡುಗಿನ ಕರ್ಕೊಂಬಂದು ಬಿಟ್ಟೋಗಿದ್ದೀಯ ಅಂದಮೇಲೆ ಇವಾಗ ಸಾಕು, ನನ್ನ ಮಗಳು ನಮ್ಮ ತಗ ಇದ್ದಾಳೆ. ನಿನ್ನೇನು ನನಗೇನು ಲೆಕ್ಕಿಲ್ಲ ಇವಾಗ. ನೀನೊಂದು ಸ್ವಲ್ಪ ಅನುಭವಿಸ್ದಾಗ್ಲೇ ನಿನಗೆ ಬುದ್ಧಿ ಬರೋದು. ಇನ್ನೂವರೆಗೂ ನಿನಗೆ ಬುದ್ಧಿ ಬರೋಲ್ಲ.
ಸುಮ್ಮನೆ ಹೋಗ್ತಾ ಇರು. ನಿನ್ನ ಬುದ್ಧಿ ಕಲ್ತ್ಕೊಂಬಲ್ಲ ನೀನು. ಅನ್ಬೇಡ ಸುಬ್ಬು, ಬುದ್ಧಿ ಕಲ್ತ್ಕೊಂತೀನಿ, ಚೆನ್ನಾಗಿರ್ತೀನಿ. ಪ್ಲೀಸ್ ಹಂಗೆ ಅನ್ಬೇಡ, ನನಗೆ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹೇಳ್ದಂಗೆ ಕೇಳ್ತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ. ಮಾಡು, ನೀನಾದರೂ ಹೇಳು ಮಾಲು. ನಾವಿಬ್ಬರು ಅಕ್ಕ ತಂಗಿಯರು ಚೆನ್ನಾಗಿರೋಣ, ಚೆನ್ನಾಗಿತ್ಕೊಂಡು ಮಗನ ಚೆನ್ನಾಗಿ ನೋಡ್ಕೊಂಡು ಇಬ್ಬರು ಸೇರಿ ಅವ್ರನ್ನೇ ಚೆನ್ನಾಗಿ ನೋಡ್ಕೊಂಬನ ನನ್ನ ಮಗಳನ್ನ. ನೀ ಮಾಡೋಕ್ಕಾಗುತ್ತೆ? ಆಗೋದಾಯ್ತು, ಹೋಗೋದಾಯ್ತು, ಪ್ಲೀಸ್. ಇಲ್ಲ ಕಣೆ, ತೆಗಿಯೋಕ್ಕಾಗಲ್ಲ. ನಾನಂತೂ ನಿನ್ನ ನಮ್ಮ ಮನೆ ಒಳಗಡೆ ಬಿಡಿಸ್ಕೊಂಬಲ್ಲ. ಅಷ್ಟೇ, ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ, ಬಿಡಿಸ್ಕೊಂಬಲ್ಲ. ಯಾರೇನೇ ಹೇಳಿದ್ರು ಸರಿ, ನಾನಂತೂ ಬಿಡಿಸ್ಕೊಂಬಲ್ಲ ಅಷ್ಟೇ. ಪದೇ ನನ್ನ ಹತ್ರ ಮಾತಾಡ್ಬೇಡ. ಇಲ್ಲಿಂದ ಹೋಗೋದು ಕಲಿ. ಈಗ ಬಂದವಳೆ ಅವರಮ್ಮಯ್ಯ ಎಷ್ಟು ದಿವಸ ಹಂಗೇನೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಎಷ್ಟು ಇದನ್ನು ಮಾಡ್ತು. ಈಗ ಮನೆಯಿಂದ ಸಿಕ್ಕಳ್ಸೈತಿ. ಊರು ಹಾಳಾದಾಗ ಊರು ಬಾಕ್ಲಾಕಿರಿ ಏನಕ್ಕೆ ಬಂದಂಗಪ್ಪ? ಹಾಂ, ಯೋಟು ಹೇಳಿರೂ ಅವರಮ್ಮಯ್ಯ ಕೇಳಲಿಲ್ಲ. ಈಗ ಮನೆಯಿಂದ ಸಿಕ್ಕಳ್ಸೈತಲ್ಲ ನೋಡು. ಈಗ ಮನೆಯಿಂದ ಸಿಕ್ಕಳಿಸಿ ಈಗ ಅನುಭವಿಸ್ತಾ ಇದ್ದಾಳೆ. ಅನುಭವಿಸು, ಸುಮ್ಮನೆ ಪಾಪ, ಅನುಭವಿಸ್ಬೇಕು ಅವಳು. ಅವ್ರೇನು ಎಂತೆಂಥ ಜನಗಳು ಇರ್ತಾರೆ ಗೊತ್ತೇ ಇವರು. ನಾನು ನಂಬಲ್ಲ ಕಣಮ್ಮ, ನೀನೇನೇ ಅನ್ನು ಇವಳನ್ನ ಮಾತ್ರ ನಂಬಲ್ಲ. ನೀನು ಎಷ್ಟು ಜನ ಹೇಳಿದ್ರು ಇವಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡವಳೆ ಅಂದ್ರು ನಾನು ಇವಳನ್ನೆಲ್ಲ ಅನ್ಕೊಳಿಕ್ಕೆ ನಂಬೋದೇ ಇಲ್ಲ. ನನಗೆ ಆಲೇ ಗೊತ್ತೈತಿ. ಅದಕ್ಕೆ ಮಾಮ ಹೇಳೋದು, ಆ ಪಾಂಡಪ್ಪ ಮಾಮಗೆಲ್ಲ ಗೊತ್ತೈತಿ ಇವಳು ಹಣೆ ಬರ ಏನು ಅಂತ. ಏನು ಕೆಲಸ ಆಗತ್ತಕ್ಕ ಅಷ್ಟೇ. ಆಮೇಲೆ ಹೆಂಗೆ ಬೇಕಾದ್ರು ಮಾತಾಡ್ತಾರೆ, ಹೆಂಗೆ ಬೇಕಾದ್ರೂ ತಿರುವಡಿತಾರೆ, ಹೆಂಗೆ ಬೇಕಾದ್ರೂ ಮಾಡ್ತಾರೆ ಅಂತ. ಅದು ಹಂಗೆ ಆಯಿತು ನೋಡು. ನಿಮ್ಮಪ್ಪ ಹೇಳ್ದಂಗೆ ಆಯ್ತು. ಏನು ಮಾಡೋಕ್ಕಾಗುತ್ತೆ? ಪ್ಲೀಸ್ ಸುಬ್ಬು, ನಾನು ಎಲ್ಲಿಗೆ ಹೋಗೋಣ ಇವಾಗ? ನಾನು ಎಲ್ಲಿಗೆ ಹೋಗೋಣ ಪ್ಲೀಸ್? ನಾನು ನಿಮ್ಮ ಮನೆ ಒಳಗೆ ಬರ್ತೀನಿ. ಅಮ್ಮ ಇಟ್ಕಿದ್ದಂಗೆ ಬ್ಯಾಗ್ ತೆಗ್ದು ಹೊರಗೆ ಹಾಕಿ. ಏನು ಮಾಡೋದು? ಪ್ಲೀಸ್ ಸುಬ್ಬು, ಪ್ಲೀಸ್. ಜೀವಿತ, ನೀನು ನಾಟಕ ಆಡಬೇಡ ಅಂತ ಹೇಳ್ತಾ ಇರೋದು. ಸೈಡ್ಗೆ ಹೋಗು. ಇಲ್ಲ ಸುಬ್ಬು, ನಾಟಕ ಆಡ್ತಾ ಇಲ್ಲ. ನಾನು ಬದಲಾಗಿದ್ದೀನಿ. ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆ ಎಲ್ಲ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಟಕ ಆಡ್ತಿಲ್ಲ ಸುಬ್ಬು, ನಾಟಕ ಆಡ್ತಿಲ್ಲ. ಯಾಕೆ ನಾಟಕ ಆಡೋಣ? ನಾಟಕ ಆಡೋದ್ರಿಂದ ಏನು ಬರಂಗೈತೆ ನನಗೆ? ನೀನು ಈಗಳೇ ಮನಸ್ನಾಗ ಏನಾನ ನಿಜವಾಗ್ಲೂ ಪ್ರೀತಿ ಇರೋಳಾಗಿದ್ರೆ ನಿಂಗೆ ಮಾಡ್ತಿರ್ಲಿಲ್ಲ. ಹುಡುಗಿನ ಕರ್ಕೊಂಬಂದು ಬಿಡ್ತಿರ್ಲಿಲ್ಲ. ನಾವಿಲ್ಲೋಳು ಆ ಹುಡುಗಿನ ಕಣ್ಣಿಗೆ ನೋಡ್ಕೊಂಡಿದ್ದೀವಿ. ಅವಾಗಂತೂ ಬಿಟ್ಟು 2-3 ದಿನದಾಗೆ ಭಯವಾಗಿತ್ತು. ಎಲ್ಲೊಳುತ್ತೋ, ಎಲ್ಲೇನಾಗುತ್ತೋ, ಅಯ್ಯೋ ಪಾಪ ಅಂತ ಹೇಳಿ ಈಗ ಬೇರೆ ಹಾಲು ಕುಡಿಸಿದ್ರೆ ಹೆಂಗೋ ಏನೋ, ಅಯ್ಯೋ ಏನಾಗುತ್ತೋ ಏನೋ ಅಂತ ನಾವಂತೂ ಅನುಮಾನದಾಗೆ ಆ ಹುಡುಗಿನ ಬೆಳೆಸಿದ್ವಿ ಜೋಪಾನ ಮಾಡ್ಕೊಂಡು. ಹೆಂಗೆ ಆ ಹುಡುಗಿ ಚೆನ್ನಾಗೈತೆ. ಇಂಥವಳಿಗೆ ಇನ್ನೇನು ಹೇಳ್ಬೇಕಪ್ಪ? ನೀನು ಇಷ್ಟೊಂದೆಲ್ಲ ನೀನು ಇದು ಮಾಡೋರಾಗಿದ್ರೆ ಸುಮ್ಮನೆ ಇರ್ತಿದ್ದೆ, ಬಾಯಿ ಮುಚ್ಕೊಂಡು ಕರ್ಕೊಂಬತ್ತಿದ್ವಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು. ಇದೆಲ್ಲ ಯಾಕೆ ಹಿಂಗೆ ಕೇಳಿ ಕಿತಾಪತಿ ಎಲ್ಲ ಮಾಡಬೇಕಾಗಿತ್ತು ಹಿಂಗೆಲ್ಲನ? ನಾನು ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ ಕಣೆ.